ಇದು ಹಸಿರು ಹಳ್ಳಿ ರಾಮಪುರ. ಇಲ್ಲಿನ ಪ್ರತಿ ಮನೆಯಲ್ಲೂ ಸುಖವಿದೆ. ಆದ್ರೆ ಗುಂಡಮ್ಮಜ್ಜಿಯ ಮನೆಯಲ್ಲಿ ಮಾತ್ರ ಬಡತನ ತಾಂಡವವಾಡುತ್ತಿದೆ. ಮೊಮ್ಮಗ ಕಿಟ್ಟಿಗೆ ಕೆಲಸ ಮಾಡುವುದು ಅಂದರೆ ಮಾರುದ್ದ ದೂರ. ಲೇ ಕಿಟ್ಟ್ಯಾ, ಏಳೋ ಎಮ್ಮೆ ತರ ಬಿದ್ದಿದ್ಯಲ್ಲ. ಸೂರ್ಯ ನೆತ್ತಿಗ್ ಬಂದ್ರೂ ನಿನಗಿನ್ನೂ ಎಚ್ಚರ ಆಗಿಲ್ವಾ? ಮನೇಲಿ ಅಕ್ಕಿ ಡಬ್ಬ ಖಾಲಿಯಾಗಿದೆ ಕಣೋ. ಅಜ್ಜಿ, ಕನ್ಸಲ್ಲಿ ನಾನೊಬ್ಬ ದೊಡ್ಡ ಡಾನ್ ಆಗಿದ್ದೆ. ಬಂದು ಹಾಳು ಮಾಡಿಬಿಟ್ಟಲ್ಲೇ. ಹಸುವಾಗ್ತಿದೆ, ಏನಾದರೂ ತಿನ್ನೋಕೆ ಕೊಡು. ತಿನ್ನಕ್ಕೆ ಮಣ್ಣಿದೆ ತಿಂತೀಯಾ? ಎದ್ದು ಬಾ. ನಾವಿಬ್ರು ಸೇರಿ ಏನಾದ್ರೂ ಕೆಲ್ಸ ಮಾಡ್ದಿದ್ರೆ ಹಸ್ವಿಂದಲೇ ಸಾಯ್ಬೇಕಾಗುತ್ತೆ. ಬದುಕಲು ದಾರಿ ಹುಡುಕುತ್ತಿದ್ದ ಅಜ್ಜಿಗೆ ಇದ್ದಕ್ಕಿದ್ದಂತೆ ಒಂದು ಐಡಿಯಾ ಹೊಳೆಯಿತು. ನೋಡು ಕಿಟ್ಟಿ, ನಾನಂತೂ ರುಚಿಯಾಗಿ ಅಡ್ಗೆ ಮಾಡ್ತೀನಿ. ನಾವಿಬ್ರು ಸೇರಿ ಆ ಬಸ್ ಸ್ಟ್ಯಾಂಡ್ ಪಕ್ಕ ಒಂದು ಬಜ್ಜಿ ಅಂಗಡಿ ಹಾಕೋಣ ಅನ್ಕೊಂಡಿದ್ದೀನಿ. ಏನಂತೀಯ? ಅಯ್ಯೋ ಅಜ್ಜಿ, ಬಜ್ಜಿ ಅಂಗಡಿನಾ? ನಾನೊಬ್ಬ ಹೀರೋ ಥರ ಇರೋನು ಬಾಣಲೆಯಲ್ಲಿ ಎಣ್ಣೆ ಕಾಯಿಸ್ಬೇಕಾ? ಲೋಕಲ್ ಜನ ಏನಂತಾರೆ? ಹೀರೋ ಅಂತೆ, ಹೀರೋ. ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೆ ಯಾವ ಹೀರೋನು ಗೆಲ್ಲಲ್ಲ. ಸುಮ್ಮನೆ ನಾನು ಹೇಳ್ದಂಗೆ ಕೇಳು, ಇಲ್ದಿದ್ರೆ ಇವತ್ ರಾತ್ರಿ ನಿನ್ಗೆ ಊಟ ಇಲ್ಲ. ಸರಿ ಅಜ್ಜಿ, ಸರಿ ಅಜ್ಜಿ, ನಿನ್ ಕಾಟ ತಡೆಯಕ್ಕಾಗಲ್ಲ, ಮಾಡಣ ಬಿಡು. ಅಂಗಡಿ ಹಾಕೋಕೆ ದುಡ್ಡೆಲ್ಲಿಂದ ತರೋದು? ಕೊನೆಗೆ ಅಜ್ಜಿ ಮತ್ತು ಕಿಟ್ಟಿ ಹೋಗಿದ್ದು ಈ ಹಳ್ಳಿಯ ಅತಿ ವಿಚಿತ್ರ ಮನುಷ್ಯ, ಸಾಲಗಾರ ಭೈರಪ್ಪನ ಹತ್ತಿರ. ಏನಮ್ಮ ಗುಂಡಮ್ಮ, ಮದುವೆ ಮುಹೂರ್ತ ಏನಾದ್ರೂ ಫಿಕ್ಸ್ ಆಯ್ತಾ ಈ ಕಿಟ್ಟಿದ್ದು? ನನ್ನತ್ರ ಬಂದಿದ್ದೀರಾ? ಇಲ್ಲ ಭೈರಪ್ಪ, ನಾವೊಂದು ಬಜ್ಜಿ ಅಂಗಡಿ ಹಾಕ್ತಾ ಇದೀವಿ. 1,000 ರೂಪಾಯಿ ಬಂಡವಾಳ ಬೇಕಿತ್ತು. ಸಾಲಕ್ಕೆ ಬಡ್ಡಿ ಎಷ್ಟು ಅಂತ ಮಾತ್ರ ಕೇಳ್ಬೇಡ ಅಜ್ಜಿ. ಈ ಭೈರಪ್ಪ ನಗುನಗುತ್ತಾನೇ ಗುಂಡಿ ತೋಡ್ತಾನೆ. ನೋಡು ಕಿಟ್ಟಿ, ನಾನು ಅಪ್ಪಟ ವ್ಯಾಪಾರಿ. 1,000 ರೂಪಾಯಿಗೆ ತಿಂಗಳಕ್ಕೆ 100 ರೂಪಾಯಿ ಬಡ್ಡಿ. ಕೊಡದಿದ್ರೆ ನಿಮ್ಮ ಅಂಗಡಿಯ ಮೊದಲ ಬಜ್ಜಿ ಪ್ಲೇಟ್ ನಂದೇ ಆಗಿರಬೇಕು. ಓಹೋ, ಇವನು ಸಾಲ ಕೊಟ್ಟಿದ್ದಿಕ್ಕೋ ಇಲ್ಲ ಬಜ್ಜಿ ತಿನ್ನೋದಿಕ್ಕೋ ಅಂತ ಡೌಟ್ ಬರ್ತಿದೆ. ಸರಿ ಭೈರಪ್ಪ, ಬಡ್ಡಿಗೆ ಆಗ್ಲಿ, ಮೊದ್ಲು ಆ 1,000 ರೂಪಾಯಿ ಕೊಡು. ಭೈರಪ್ಪನಿಗೆ 100 ರೂಪಾಯಿ ಬಡ್ಡಿ ಸಿಗುತ್ತೆ ಅನ್ನೋ ಆಸೆ. ಜಿಪುಣ ಆದ್ರೂ ಅಜ್ಜಿಯ ಬಿಸ್ನೆಸ್ ಐಡಿಯಾ ನೋಡಿ ಕೊನೆಗೂ ಜೇಬಿನಿಂದ ಗರಿ 1,000 ರೂಪಾಯಿ ನೋಟು ತೆಗೆದು ಕೈಗಿಟ್ಟ. ಅಂಗಡಿ ಏನೋ ರೆಡಿ ಆಯ್ತು, ಆದ್ರೆ ಜನ ಬರ್ಬೇಕಲ್ಲ. ಇಲ್ಲಿ ಶುರುವಾಯ್ತು ಕಿಟ್ಟಿಯ ಕ್ರಿಯೇಟಿವ್ ಮಾರ್ಕೆಟಿಂಗ್. ಹಲೋ ಹಲೋ, ಟೆಸ್ಟಿಂಗ್. ರಾಮಪುರದ ಜನರೇ ಕೇಳಿಸಿಕೊಳ್ಳಿ, ಗುಂಡಮ್ಮಜ್ಜಿಯ ಗಾರಿ ಗಾರಿ ಬಜ್ಜಿ ಇಂದಿನಿಂದ ಲಭ್ಯ. ಈ ಬಜ್ಜಿ ತಿಂದ್ರೆ ನಿಮ್ಮ ತಲೆನೋವು ಹೋಗುತ್ತೆ, ಸಾಲ ತೀರುತ್ತೆ, ಇನ್ನು ಮದುವೆ ಆಗದವರಿಗೆ ಕಂಕಣ ಬಲ ಕೂಡಿ ಬರುತ್ತೆ. ಬನ್ನಿ ಬನ್ನಿ. ಲೇ ಕಿಟ್ಟಿ, ಇಷ್ಟೊಂದು ಸುಳ್ಳು ಹೇಳ್ಬೇಡವೋ. ಬಜ್ಜಿ ತಿಂದ್ರೆ ಮದ್ವೆ ಆಗತ್ತಾ? ಅಜ್ಜಿ, ಮಾರ್ಕೆಟಿಂಗ್ ಅಂದ್ರೆ ಹಾಗಿರ್ಬೇಕು. ನೋಡು ಜನ ಹೆಂಗೆ ಬರ್ತಾರೆ ಅಂತ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅಂಗಡಿಗೆ ಬರ್ತಾನೆ. ಕಿಟ್ಟಿ ಭಯದಲ್ಲಿ ನಡುಕ್ತಾನೆ. ಏನಪ್ಪಾ, ಇಲ್ಲಿ ಬಜ್ಜಿ ತಿಂದ್ರೆ ಸಾಲ ತೀರುತ್ತೆ ಅಂತ ಹೇಳ್ತಾ ಇದೀಯಾ? ಸುಳ್ಳು ಹೇಳ್ತೀಯಾ? ಅದು ಸರ್, ಬಜ್ಜಿ ತಿಂದ ಮೇಲೆ ನಿಮ್ಗೆ ಸಾಲ ಮಾಡಕ್ಕೆ ಶಕ್ತಿನೇ ಇರಲ್ಲ ಸರ್, ಅಷ್ಟು ಚೆನ್ನಾಗಿರುತ್ತೆ ಅಂದೆ. ಸಾರ್, ಇವನು ಬಾಯಿಗ್ ಬಂದಂಗ್ ಮಾತಾಡ್ತಾನೆ. ನೀವು ಬಿಸಿ ಬಿಸಿ ಬಜ್ಜಿ ತಿನ್ನಿ ಸಾರ್. ಅಬ್ಬಾ, ಇಂಥ ಟೇಸ್ಟ್ ನಾನು ಈ ಜನ್ಮದಲ್ಲಿ ನೋಡಿಲ್ಲಪ್ಪ. ಕಿಟಿ, ಇನ್ಮೇಲೆ ಪ್ರತಿ ದಿನ ನನಗೊಂದು ಪಾರ್ಸಲ್ ಇಡು. ಪೊಲೀಸ್ ಕಾನ್ಸ್ಟೇಬಲ್ ಭಜ್ಜಿ ತಿಂದು
ಫುಲ್ ಖುಷಿಯಾಗಿ ಹೋದ್ರು. ಸಂಜೆ ಸಮಯ. ಸಾಲಗಾರ ಭೈರಪ್ಪ ಅಂಗಡಿ ಹತ್ತಿರ ಬರ್ತಾನೆ. ಲೇ ಕಿಟ್ಟಿ, ಗುಂಡಮ್ಮ, ಸಾಲ ಕೊಟ್ಟು 1 ವಾರ ಆಯಿತು. ಬಡ್ಡಿ ದುಡ್ಡು ಎಲ್ಲಿ? ಇವತ್ತೇ ನನ್ನ 1000 ರೂಪಾಯಿ ವಾಪಸ್ ಕೊಡಬೇಕು. ಇಲ್ದಿದ್ರೆ ಈ ಅಂಗಡಿನ ನಾನೇ ಕೆಡವಿ ಹಾಕ್ತೀನಿ. ಅಯ್ಯೋ ಭೈರಪ್ಪ, ವ್ಯಾಪಾರ ಈಗ ತಾನೇ ಪಿಕಪ್ ಆಗ್ತಿದೆ. ಮುಂದಿನ ತಿಂಗಳು ಕೊಡ್ತೀವಿ ಬಿಡು. ಇಲ್ಲ, ನನಗೆ ಇವತ್ತೇ ದುಡ್ಡು ಬೇಕು. ಭೈರಪ್ಪ ಅಂಗಡಿಯ ಪಾತ್ರೆಗಳನ್ನ ಎಳೆಯೋಕ್ ಹೋಗ್ತಾನೆ. ಅಜ್ಜಿ ಬೇಸರದಿಂದ ಕಣ್ಣೀರು ಹಾಕ್ತಾಳೆ. ಅದೇ ಸಮಯಕ್ಕೆ ಮಧ್ಯಾಹ್ನ ಬಜ್ಜಿ ತಿಂದಿದ್ದ ಪೊಲೀಸ್ ಕಾನ್ಸ್ಟೇಬಲ್ ತನ್ನ ಪಾರ್ಸಲ್ ತಗೊಳ್ಳೋಕೆ ಅಲ್ಲಿಗ್ ಬರ್ತಾರೆ. ಭೈರಪ್ಪ ಜಗಳ ಮಾಡ್ತಿರೋದನ್ನ ನೋಡ್ತಾರೆ. ಯಾರೋ ಅದು ಇಲ್ಲಿ ಗಲಾಟೆ ಮಾಡ್ತಿರೋದು? ಭೈರಪ್ಪ, ಬಡವರು ಕಷ್ಟಪಟ್ಟು ವ್ಯಾಪಾರ ಮಾಡ್ತಿದ್ರೆ ಸಾಲದ ಹೆಸರಲ್ಲಿ ದೌರ್ಜನ್ಯ ಮಾಡ್ತೀಯ. ನಡಿ ಸ್ಟೇಷನ್ಗೆ. ನಿನ್ನ ಇನ್ಫಾರ್ಮಲ್ ಸಾಲದ ಬಿಸ್ನೆಸ್ ಬಗ್ಗೆ ವಿಚಾರಿಸ್ಬೇಕು. ಅಯ್ಯೋ ಬೇಡ ಸರ್, ಬೇಡ ಸರ್. ನಾನು ಸುಮ್ಮನೆ ತಮಾಷೆ ಮಾಡ್ತಿದ್ದೆ. ಇವರು ಸಾಲ ಆಮೇಲಾದರೂ ಕೊಡ್ಲಿ, ನಾನೇನು ಕೇಳಲ್ಲ. ಹಾಗಾದ್ರೆ ಒಂದು ಪ್ಲೇಟ್ ಬಜ್ಜಿ ತಗೊಂಡೋಗು ಭೈರಪ್ಪ. ಆದರೆ ಈ ಸಲ ಫ್ರೀ ಇಲ್ಲ, ದುಡ್ಡು ಕೊಡು. ಪೊಲೀಸ್ ಕಾನ್ಸ್ಟೇಬಲಿಂದ ಭೈರಪ್ಪನ ಕಾಟ ತಪ್ಪಿತು. ಅಷ್ಟೇ ಅಲ್ಲ, ಆ ಪೊಲೀಸ್ ಸಾಹೇಬ್ರು ಈ ಅಂಗಡಿಯ ಬಜ್ಜಿ ರುಚಿಯ ಬಗ್ಗೆ ಇಡೀ ಪೊಲೀಸ್ ಸ್ಟೇಷನ್ ಮತ್ತು ಹಳ್ಳಿಯ ದೊಡ್ಡ ದೊಡ್ಡ ಆಫೀಸ್ಗಳಿಗೆಲ್ಲ ಫೇಮಸ್ ಮಾಡ್ಬಿಟ್ರು. ದಿನಗಳು ಉರುಳ್ತವೆ. ಈಗ ಅದೇ ಜಾಗದಲ್ಲಿ ದೊಡ್ಡದೊಂದು ಗುಂಡಮ್ಮ ಮತ್ತು ಕಿಟ್ಟಿ ಗ್ರ್ಯಾಂಡ್ ಕ್ಯಾಫೆ ಓಪನ್ ಆಗಿದೆ. ಕಿಟ್ಟಿ ಕ್ಯಾಶ್ ಕೌಂಟರ್ನಲ್ಲಿ ಕೂತಿದ್ದಾನೆ. ಅಜ್ಜಿ ಖುಷಿಯಿಂದ ಉಸ್ತುವಾರಿ ನೋಡ್ತಿದ್ದಾಳೆ. ಭೈರಪ್ಪ ಕೂಡ ಅಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾ ಬಜ್ಜಿ ತಿಂತಿದ್ದಾನೆ. ನೋಡಿದ್ಯಾ ಅಜ್ಜಿ, ಅಂದು ನಮ್ಮ ಹತ್ರ 1000 ರೂಪಾಯಿ ಬಂಡವಾಳಕ್ಕೂ ಕಷ್ಟ ಇತ್ತು. ಆದರೆ ಇವತ್ತು ನಿನ್ನ ಕೈ ರುಚಿಯಿಂದ ನಮ್ಮ ಹೋಟೆಲ್ ಇಡೀ ರಾಮಪುರದಲ್ಲೇ ನಂಬರ್ 1 ಆಗಿದೆ. ಎಲ್ಲ ದೇವ್ರ ಆಶೀರ್ವಾದ ಮಗನೇ. ಬಡತನ ಬಂದಾಗ ಹೆದರ್ದೆ ಬಂದ ಕಸ್ಟಮರ್ಸ್ಗೆ ಪ್ರಾಮಾಣಿಕವಾಗಿ ರುಚಿ ಕೊಟ್ಟಿದ್ದಕ್ಕೆ ಇವತ್ತು ನಮ್ಗೆ ಯಶಸ್ ಸಿಕ್ಕಿದೆ. ಏ ಭೈರಪ್ಪ, ಆ 3ನೇ ಟೇಬಲ್ಗೆ ಚಟ್ನಿ ಸ್ವಲ್ಪ ಜಾಸ್ತಿ ಕೊಡು. ಇನ್ಮೇಲೆ ನೀನೇ ನಮ್ಮ ಮ್ಯಾನೇಜರ್. ಹೀಗೆ ಅಜ್ಜಿ ಮತ್ತು ಮೊಮ್ಮಗ ತಮ್ಮ ಪ್ರಾಮಾಣಿಕ ಶ್ರಮ ಮತ್ತು ಅದ್ಭುತ ರುಚಿಯಿಂದ ಬಡತನವನ್ನ ಗೆದ್ದುಬಿಟ್ಟರು. ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಯಶಸ್ಸು ಖಂಡಿತ ಸಿಗುತ್ತದೆ. ರುಚಿಯಲ್ಲಿ ಪ್ರಾಮಾಣಿಕತೆ, ಕೆಲಸದಲ್ಲಿ ಕಠಿಣ ಶ್ರಮವಿದ್ದರೆ ಸಣ್ಣ ಅಂಗಡಿಯೂ ಒಂದು ದಿನ ಸಾಮ್ರಾಜ್ಯವಾಗುತ್ತದೆ.